ಓಂ ವೃಕ್ಷೋ ರಕ್ಷತಿ ರಕ್ಷಿತಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮನೆಯ ಹತ್ತಿರ ಸಣ್ಣ ಪುಟ್ಟ ಗಿಡಗಳ ಬೆಳೆಸ್ತಕ್ಕಂಥದ್ದು ಆ ಗಿಡಗಳ ವಿಚಾರದಲ್ಲೂ ಕೂಡ ನಮಗೆ ಒಂದು ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಅದರ ಫಲಾಫಲಗಳನ್ನು ನಾವು ಇವತ್ತಿನ ದಿವಸ ನಾವು ಅದನ್ನು ಅನುಭವಿಸಬೇಕಾಗಿರುತ್ತೆ, ತಿಳ್ಕೋಬೇಕಾಗಿರುತ್ತೆ. ಹಾಗೆ ವಿಚಾರವಾಗಿ ಅದರ ಪ್ರಭಾವ, ಅದರ ಮಹತ್ವ ಕೂಡ ನಮ್ಮ ಮೇಲೆ ಪ್ರಭಾವ ಕೂಡ ಬೀರ್ತಕ್ಕಂಥದ್ದು. ಉದಾಹರಣೆಗೆ ತುಳಸಿ ಗಿಡ ಇರ್ಬೋದು, ಅನೇಕ ಗಿಡಗಳನ್ನು ಮನೆ ಹತ್ರ ನೆಡ್ತಕ್ಕಂಥದ್ದು, ಪಾಟ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹು ವಿಶೇಷವಾಗಿರ್ತಕ್ಕಂಥದ್ದು ಪಾರಿಜಾತ ಗಿಡ. ಪಾರಿಜಾತ ಗಿಡವನ್ನು ಮನೆ ಹತ್ತಿರ ಬೆಳೆಸ್ಕೋಬಹುದಾ ಅಂತಕ್ಕಂಥ ಪ್ರಶ್ನೆ ಪ್ರಥಮವಾಗಿದ್ದು, ಹಾಗೆ ಅದನ್ನು ನಿರ್ವಹಣೆ ಹೇಗೆ, ಅದರ ಮಹತ್ವ ಏನು, ಅದರ ಒಂದು ಇತಿಹಾಸ ಏನು, ಅದರ ಪೂರ್ವಾಪರ ಏನು ಅಂತಕ್ಕಂಥದ್ದನ್ನು ನಾವಿವತ್ತು ತಿಳ್ಕೊಂಡಾಗ ನಮಗೆ ಅದರ ಮೇಲೆ ಅದರ ವಿಚಾರವಾಗೂ ಕೂಡ ನಮಗೆ ಹೆಚ್ಚು ಜ್ಞಾನ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಂದು ಪಾರಿಜಾತ ಗಿಡ ಅಂದರೆ ಇದು ದೇವಲೋಕದ ಗಿಡ. ಇದರ ಮಹತ್ವ, ಇದರ ವಿಶೇಷ, ಯಾಕೆಂದರೆ ಪ್ರತಿ ಗಿಡಗಳಲ್ಲೂ ಕೂಡ ನಾವು ಇವತ್ತಿನ ದಿವಸ ಹೂವನ್ನು ತಗೊಂಡೋಗಿ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಪತ್ರಗಳನ್ನು ಅರ್ಪಣೆ ಮಾಡ್ತಕ್ಕಂತಹ, ಈಗ ಬಿಲ್ವ ಪತ್ರ ಇರ್ಬೋದು, ತುಳಸಿ ಪತ್ರ ಇರ್ಬೋದು, ಈ ರೀತಿ ಪತ್ರಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಆದರೆ ಪಾರಿಜಾತ ಗಿಡ ಅಂತ ಬಂದಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ತಕ್ಷಣವೇ ಬರ್ತಕ್ಕಂಥದ್ದು ಧನಾತ್ಮಕ ಚಿಂತನೆಗಳು ಕೂಡ ಬರುತ್ತೆ. ಇನ್ನು ಮನೆಯ ಹತ್ತಿರ ಈ ಪಾರಿಜಾತ ಗಿಡ ಬೆಳೆಸಬಹುದಾ? ಇದು ಪಾರಿಜಾತ ಅಂದರೆ ದೇವಲೋಕದ ಗಿಡ ಅಂತೂ ಕೂಡ ಕರಿತೀವಿ. ಇದನ್ನು ದೈವಿಕ ವೃಕ್ಷ ಅಂತ ಕರಿತೀವಿ. ಈ ಗಿಡವನ್ನು ದೈವಿಕ ವೃಕ್ಷ ಯಾಕೆ, ಇದನ್ನು ತಿಳ್ಕೊಳ್ಳೋಣ. ಹಾಗೆಯೇ ನಮಗೆ ಈ ಗಿಡ ಇದ್ದಾಗ ಪ್ರಥಮವಾಗಿ ಮನೆಯ ಹತ್ತಿರ ಪಾರಿಜಾತವನ್ನು ಬೆಳೆಸಬಹುದು. ಆದರೂ ಕೂಡ ಉತ್ತರ ಈಶಾನ್ಯದಲ್ಲಿ ಬೆಳೆಸ್ತಕ್ಕಂಥದ್ದು. ಹಾಗೆ ನಿಮಗೆ ಸಾಧ್ಯವಿದ್ದರೆ ದಕ್ಷಿಣದ ನಮಗೆ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ನೈಋತ್ಯ ಭಾಗದಲ್ಲೂ ಕೂಡ ಇದನ್ನು ಬೆಳೆಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಸ್ತು ದೋಷ ನಿವಾರಣೆ ಆಗ್ತಕ್ಕಂಥದ್ದು, ಮಾಟ ಮಂತ್ರಗಳಿರ್ಬೋದು. ಯಾವುದೋ ವ್ಯಕ್ತಿ ಬಂದಾಗ ನಿಮ್ಮ ಮನೆಯನ್ನು ನೋಡಿ ಹಬ್ಬ ಅಂದ ತಕ್ಷಣ ಅಂತಹ ಒಂದು ದೃಷ್ಟಿಯನ್ನು ಕೂಡ ಇದು ಹೀರ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸಮುದ್ರ ಮಂಥನ ಕಾಲದಲ್ಲಿ 14 ರತ್ನಗಳಲ್ಲಿ ಬಹು ವಿಶೇಷವಾಗಿ ಆವಿರ್ಭಾವ ಆದಂತಹದ್ದೇ ಈ ಪಾರಿಜಾತ ಗಿಡ ಕೂಡ ಆಗಿರುತ್ತೆ. ಪಾರಿಜಾತ ಗಿಡ ಸಮುದ್ರ ಮಂಥನ ಕಾಲದಲ್ಲಿ ಉದ್ಭವ ಆದಂತಹ ಗಿಡ ಕೂಡ ಇದಾಗಿರುತ್ತೆ. ಹಾಗಾಗಿನೇ ಇದನ್ನು ಮಹಾಲಕ್ಷ್ಮಿಯ ಸಹೋದರ ಅಂತೂ ಕೂಡ ನಾವು ಈ ಗಿಡವನ್ನು ಕರಿತೀವಿ. ಹಾಗೆ ಈ ಗಿಡ ಇದ್ದಂತಹ ಮನೆಯ ಸುತ್ತಲೂ ಕೂಡ ತ್ರಿಶಕ್ತಿಗಳ ಒಂದು ಪ್ರಭಾವ ಕೂಡ ಇರುತ್ತೆ. ಅದರಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಒಂದು ಅನುಗ್ರಹ ಕೂಡ ಈ ಮನೆಗೆ ಇರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತಕ್ಕಂಥ ಮಾತು ಕೂಡ ಈ ಗಿಡಕ್ಕೆ ಅನ್ವಯಿಸ್ತಕ್ಕಂಥದ್ದು. ಹಾಗೆ ರಾತ್ರಿಯ ಸಮಯದಲ್ಲಿ ಆ ಮನೆಯ ಸುತ್ತಮುತ್ತಲೂ ಸಹ ಒಂದು ಸುಗಂಧದ ಪರಿಮಳ ಕೂಡ ಬೀಸ್ತಕ್ಕಂತಹ ಸಾಧ್ಯತೆ ಈ ಗಿಡಕ್ಕೆ ಇರುತ್ತೆ. ಇದು ಯಾವಾಗಲೂ ಅಷ್ಟೇ ಸೂರ್ಯನ ಕಿರಣಗಳ ಒಂದು ಅಡಿಯಲ್ಲಿರಬೇಕು. ಇದಕ್ಕೆ ಸೂರ್ಯನ ಕಿರಣಗಳು ಬೀಳಲೇಬೇಕು, ಇಲ್ಲಾಂದರೆ ಕಷ್ಟ, ಆ ಗಿಡ ತುಂಬ ವೃದ್ಧಿ ಆಗೋಕ್ಕೆ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ನಾವು ಯಾವುದೇ ಗಿಡವನ್ನು ನಾವು ಹೂವು ಬಿಡ್ತಕ್ಕಂಥ ಗಿಡವನ್ನು ಗಿಡದಿಂದ ಬಿಡಿಸ್ಕೊಳ್ತೀವಿ. ಆದರೆ ಈ ಪಾರಿಜಾತ ಗಿಡ ಹೂ ಬಿಟ್ಟು ನೆಲಕ್ಕೆ ಬಿದ್ದ ಮೇಲೆ, ಅಂದರೆ ಕೆಳಗಡೆ ಬಿದ್ದಂತಹ ಹೂಗಳನ್ನು ಕೂಡ ನಾವು ಪೂಜೆಗೆ ಇದನ್ನು ಅರ್ಪಣೆ ಅಥವಾ ಉಪಯೋಗಿಸ್ಕೋಬಹುದು. ಹಾಗಾಗಿ ಅಷ್ಟು ಮಹತ್ವ ಪಡೆದಿರ್ತಕ್ಕಂಥ ಈ ಪಾರಿಜಾತ ಗಿಡ ಕೂಡ ಇದಾಗಿರುತ್ತೆ. ಏನಿದ್ರ ಮಹತ್ವ ಅಂದರೆ ಸಾಕ್ಷಾತ್ ಇಂದ್ರನು ಏನು ದೇವೇಂದ್ರ ಅಂತ ಕರಿತೀವಲ್ವ, ಆ ಇಂದ್ರನೇ ನಂದನವನದಲ್ಲಿ ಈ ಗಿಡವನ್ನು ನೆಟ್ಕೊಂಡಿದ್ದಂತೆ. ಇನ್ನು ಈ ಗಿಡ ನಮಗೆ ಹೇಗೆ ಬಂತು, ಇದು ಭೂಲೋಕಕ್ಕೆ ಹೇಗೆ ಬಂತು ಅಂತಕ್ಕಂಥ ಪ್ರಶ್ನೆ ಎಲ್ರಿಗೂ ಉದ್ಭವಿಸಿದಾಗ ಈ ಗಿಡವನ್ನು ಶ್ರೀಕೃಷ್ಣ ಭಗವಾನರು ಭೂಮಿಗೆ ತಂದದ್ದು. ಶ್ರೀಕೃಷ್ಣ ಭಗವಾನರು ಈ ಗಿಡವನ್ನು, ಈ ಮರವನ್ನು ಭೂಮಿಗೆ ಇಂದ್ರನ ಜೊತೆ ಹೋರಾಡಿ ನಮಗೆ ಭೂಮಿ ತಂದುಕೊಟ್ಟಂತಹ ಒಂದು ಗಿಡ ಕೂಡ ಇದಾಗಿರುತ್ತೆ. ಪ್ರೀತಿಯಿಂದ, ಭಕ್ತಿಯಿಂದ, ಒಂದು ಭಾವನೆಯಿಂದ, ತ್ಯಾಗ ಭಾವನೆ ಇರ್ಬೋದು, ಆ ಭಾವನೆಯಿಂದ, ಆತ್ಮವಿಶ್ವಾಸದಿಂದ ನಾವು ಈ ಗಿಡನ ಪೂಜೆ ಮಾಡಿದ್ದೆ ಆದರೆ ಸಕಲ ಕಾಮ್ಯಗಳು ಕೂಡ ಈಡೇರುತ್ತೆ. ಎಷ್ಟೋ ಜನ ಮರಕ್ಕೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಗಿಡಕ್ಕೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಈ ಥರದ ಸ್ಲೋಗನ್ಸ್ ಹೇಳ್ತಾ ಇರ್ತಾರೆ. ಆದರೆ ಆ ಭಕ್ತಿ ಭಾವನೆ ಯದ್ಭಾವಂ ತದ್ಭವತಿ ಅಂತಕ್ಕಂತಹ ಮಾತು ಕೂಡ ಇಲ್ಲಿ ಅನ್ವಯಿಸುತ್ತೆ. ಪಾರಿಜಾತ ಗಿಡವನ್ನು ಮನೆಯ ಹತ್ತಿರ ಅಥವಾ ಹೊಲಗಳಲ್ಲಿ ಅಥವಾ ನಿಮ್ಮ ಫಾರ್ಮ್ ಹೌಸ್ ಇರ್ಬೋದು, ನಿಮ್ಮ ಭೂಮಿಗಳಿರ್ಬೋದು, ಆ ಜಾಗಗಳಲ್ಲಿ ಒಂದು ಗಿಡವಾದರೂ ಇಟ್ಕೊಂಡಾಗ ಬಹಳಷ್ಟು ಶುಭ ಕೂಡ ಆಗುತ್ತೆ. ಅದ್ರ ಜೊತೆಗೆ ಆಯುರ್ವೇದದಲ್ಲೂ ಕೂಡ ಇದರ ಮಹತ್ವ ಬಹಳಷ್ಟು ಇದೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.